ಮಹೇಶ್ ಶೆಟ್ಟಿ ತಿಮರೋಡಿಯವರ 36 ಗಂಟೆಗಳ ಜೈಲುವಾಸ ಅಂತ್ಯ ಆಗಿದೆ. ಉಡುಪಿಯ ಜಿಲ್ಲಾ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಮತ್ತೊಂದೆಡೆ ಯೂಟ್ಯೂಬರ್ ಸಮೀರ್ಗೆ ಈಗ ವಿಚಾರಣೆಯ ಭೀತಿ ಎದುರಾಗಿದೆ. ಆತ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಇದರ ನಡುವೆ ಸುಜಾತಾ ಭಟ್ ಮಾತ್ರ ಕ್ಷಣಕ್ಕೊಂದು ಹೇಳಿಕೆಗಳನ್ನು ನೀಡುತ್ತಾ ಅನುಮಾನಗಳನ್ನು ಜಾಸ್ತಿ ಮಾಡ್ತಾನೆ ಹೋಗ್ತಿದೆ. ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಧರ್ಮಸ್ಥಳ ರಹಸ್ಯ ಭೇದಿಸೋಕೆ ಹೊರಟಿರೋ ಪೊಲೀಸರು ಸವಾಲು ಸಂಘರ್ಷಗಳ ಮಧ್ಯೆ ತನಿಖೆ ನಡೆಸುತ್ತಿದ್ದಾರೆ. ಬುರುಡೆ ಕೇಸ್ ತನಿಖೆ ನಡೆಸ್ತಾ ಇದ್ರ ಮಧ್ಯೆ ಎಂಟ್ರಿಯಾಗಿದ್ದೆ ಆರ್ಎಸ್ಎಸ್ ನಾಯಕ ಬಿಎಲ್ ಸಂತೋಷ್ ಕುರಿತ ಅವಹೇಳನಕಾರಿ ಹೇಳಿಕೆ. ಧರ್ಮಸ್ಥಳ ಹಾಗೂ ಸೌಜನ್ಯ ಪ್ರಕರಣಗಳಲ್ಲಿ ಹೋರಾಡುತ್ತಾ ಬಂದಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಬಿಎಲ್ ಸಂತೋಷ್ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಇದೇ ಅವರಿಗೆ ಕಂಟಕವಾಗಿತ್ತು. ನಮ್ಗೆ ಹಿಂದೂ ಧರ್ಮದ ಪಾಠದ ಅವಶ್ಯಕತೆ ಇಲ್ಲ ಸಂತೋಷ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ನಾಳೆಗೆ ಬಿಗಿಟ್ಟು ತಾಕತ್ತಿದ್ರೆ ನೀನು ಬಂದು ಮಾತಾಡು. ತಿಮರೋಡಿಗೆ ಉಡುಪಿ ಕೋರ್ಟ್ ರಿಲೀಫ್. ಬಂಧನವಾದ 36 ಗಂಟೆಗಳಲ್ಲೇ ಸಿಕ್ತು ಬೇಲ್. ತಿಮರೋಡಿ ವಿರುದ್ಧ ರಾಜೀವ್ ಕುಲಾಲ್ ಎಂಬುವವರು ನೀಡಿದ್ದ ದೂರಿನ ಆಧಾರದಲ್ಲಿ ಬ್ರಹ್ಮಾವರ ಠಾಣೆಯಲ್ಲಿ ಬಿಎನ್ಎಸ್ 196/1, 352, 353/2 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದರಂತೆ 2 ಬಾರಿ ನೋಟಿಸ್ ಜಾರಿ ಮಾಡಿದ್ದರೂ ವಿಚಾರಣೆಗೆ ಹಾಜರಾಗದ ಕಾರಣ ಉಜಿರೆಯ ಮನೆಗೆ ನುಗ್ಗಿ ತಿಮರೋಡಿಯನ್ನ ಬಂಧಿಸಿದ್ರು. ಬಳಿಕ ಕೆಲ ಕಾಲ ವಿಚಾರಣೆ ನಡೆಸಿ ಬ್ರಹ್ಮಾವರ ಸಂಚಾರಿ ಕೋರ್ಟ್ ಎದುರು ಹಾಜರುಪಡಿಸಿದ್ರು. ಕೋರ್ಟ್ ತಿಮರೋಡಿಯನ್ನ ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ರಿಂದ ಹಿರಿಯಡ್ಕ ಸಬ್ ಜೈಲಿಗೆ ಬಿಡಲಾಗಿತ್ತು. ಇವತ್ತು ತಿಮರೋಡಿ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಉಡುಪಿ ಜಿಲ್ಲಾ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. ಆದಾಗ್ಯೂ ತಮ್ಮ ವರಸೆ ಮುಂದುವರೆಸಿದ್ರು. ಇವತ್ತು ಉಡುಪಿಯ ಈ ನ್ಯಾಯಾಲಯದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಇದು ಹೋರಾಟದ ಒಂದು ಶಕ್ತಿಯನ್ನ ಹೆಚ್ಚಿಸಿದೆ ಮತ್ತು ಇದಕ್ಕೆ ಇಡೀ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ವಕೀಲ ಬಾಂಧವರು ಯಾರಿದ್ದಾರೆ, ವಕೀಲ ಸಹೋದರರು, ಅಡ್ವೊಕೇಟ್ಸ್ ಯಾರಿದ್ದಾರೆ, ನ್ಯಾಯವಾದಿಗಳು, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕಸ್ಟಡಿಗೆ ಕೇಳಿದ ಪೊಲೀಸರಿಗೆ ಕೋರ್ಟ್ ಛೀಮಾರಿ. ಜೈಲಿನಲ್ಲಿದ್ದ ತಿಮರೋಡಿಗೆ ಬಿಪಿ ಪ್ರಾಬ್ಲಮ್. ಬೆಳಗ್ಗೆ ತಿಮರೋಡಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದ ಬ್ರಹ್ಮಾವರ ಪೊಲೀಸರು ತಿಮರೋಡಿ ಅವರನ್ನ ಕಸ್ಟಡಿಗೆ ಕೇಳಿದ್ರು. ಈ ವೇಳೆ ತನಿಖಾಧಿಕಾರಿಯನ್ನ ಜಡ್ಜ್ ತರಾಟೆ ತೆಗೆದುಕೊಂಡ್ರು. ಮೊನ್ನೆ ಯಾವ ಕಾರಣಕ್ಕೆ ಪೊಲೀಸ್ ಕಸ್ಟಡಿಗೆ ಕೇಳಿಲ್ಲ, ಕಸ್ಟಡಿಗೆ ಬೇಕಿದ್ದರೆ ಬೆಳಿಗ್ಗೆನೇ ಹಾಜರುಪಡಿಸಬೇಕಿತ್ತು ಅಂತ ಕ್ಲಾಸ್ ತೆಗೆದುಕೊಂಡ್ರು. ಬಳಿಕ 2 ಗಂಟೆಗಳ ಕಾಲ ಅವಕಾಶ ನೀಡಿ ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು. ಉಡುಪಿ ನಗರ ಠಾಣೆಯಲ್ಲಿ ತಿಮರೋಡಿ ವಿಚಾರಣೆ ನಡೆಸಿದ ಪೊಲೀಸರು ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಪರೀಕ್ಷೆ ನಡೆಸಿದ್ರು. ಆದರೆ ತಿಮರೋಡಿ ಆರೋಗ್ಯದಲ್ಲಿ ಏರುಪೇರು ಕಂಡಿದೆ. ಜಾಮೀನು ಸಿಕ್ಕರೂ ತಿಮರೋಡಿಗೆ ಕಾದಿದೆ ಸಂಕಷ್ಟ. ಬಿಎಲ್ ಸಂತೋಷ್ಗೆ ಅವಹೇಳನ ಪ್ರಕರಣದಲ್ಲಿ ತಿಮರೋಡಿಗೆ ಜಾಮೀನೇನೋ ಸಿಕ್ಕಿದೆ. ಆದರೆ ಬಂಧನದ ವೇಳೆ ಉಜಿರೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಸಂಬಂಧಪಟ್ಟಂಗೆ ತಿಮರೋಡಿ, ಮಟ್ಟೆನ್ನವರ ಸೇರಿ 30 ಮಂದಿ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ ಈಗಾಗಲೇ 3 ಜೈಲು ಸೇರಿದ್ದು ತಿಮರೋಡಿಯನ್ನ ಮತ್ತೆ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಧೂತ ಸಮೀರ್ಗೆ ನಾಳೆ ಡೆಡ್ಲೈನ್. ಬಳ್ಳಾರಿ, ಬೆಂಗಳೂರಿನ ಮನೆಗಳಿಗೆ ನೋಟಿಸ್. ಇನ್ನು ಧರ್ಮಸ್ಥಳದ ಬಗ್ಗೆ ತನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಎಐ ಮೂಲಕ ಅಪಪ್ರಚಾರ ಆರೋಪ ಹೊತ್ತು ಬೇಲ್ ಮೇಲಿರೋ ಎಂಡಿ ಸಮೀರ್ಗೆ ಢವಢವ ಶುರುವಾಗಿದೆ. ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ನೀಡಿದ್ರೂ ವಿಚಾರಣೆಗೆ ಸಹಕರಿಸುವಂತೆ ಆದೇಶಿಸಿತ್ತು. ಹೀಗಾಗಿ ಧರ್ಮಸ್ಥಳ ಪೊಲೀಸರು ಸಮೀರ್ಗೆ ಇಂದು ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ಬೆಂಗಳೂರಿನ ಜಿಗಣಿ ಹಾಗೂ ಬಳ್ಳಾರಿಯ ಬಂಡಿಹಟ್ಟಿಯಲ್ಲಿ ಮನೆಗಳ ಬಾಗಿಲಿಗೆ ನೋಟಿಸ್ ಅಂಟಿಸಲಾಗಿದೆ. ಹೀಗಾಗಿ ನಾಳೆ ಧರ್ಮಸ್ಥಳ ಅಥವಾ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಲೇಬೇಕು. ಇಲ್ಲದಿದ್ರೆ ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಯೂಟ್ಯೂಬರ್ ಸಮೀರ್ ನಡೆ ಕುತೂಹಲ ಮೂಡಿಸಿದೆ. ಮೊದಲು ನನ್ನ ಮಗಳೇ ಇಲ್ಲ, ಒತ್ತಡ ಹಾಕಿದ್ರು ಅಂದ್ರು. ಆಮೇಲೆ ಅನನ್ಯ ಇದ್ದಿದ್ದು ಸತ್ಯ, ಸತ್ತು ಹೋಗಿದ್ದು ಸತ್ಯ ಅಂದ್ರು. ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲೇ ಕಣ್ಮರೆಯಾಗಿದ್ದಾಳೆ. ಎಂಬಿಬಿಎಸ್ ಓದುತ್ತಾ ಇದ್ದವಳು ಬದುಕಿದ್ದಾಳೆ ಅನ್ನೋದೇ ಡೌಟು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಮೊನ್ನೆ ಒಂದು ಫೋಟೋವನ್ನು ರಿಲೀಸ್ ಮಾಡಿದ್ರು. ಅಲ್ಲಿಂದ ಇಡೀ ಪ್ರಕರಣದ ದಿಕ್ಕೆ ಬದಲಾಗುವುದಕ್ಕೆ ಶುರುವಾಗಿತ್ತು. ಸುಜಾತಾ ಭಟ್ ತೋರಿಸಿದ ಫೋಟೋ ಅನನ್ಯದಲ್ಲ, ಇದು ವಾಸಂತಿ ಅನ್ನೋ ಅನ್ನೋ ಹೊಸ ಕತೆ ಹುಟ್ಕೊಂಡಿತ್ತು. ಇದರ ಬೆನ್ನಲ್ಲೇ ಇದೇ ಸುಜಾತಾ ಭಟ್ ನಿನ್ನೆ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ರು. ಯೂಟ್ಯೂಬ್ ಚಾನೆಲ್ನಲ್ಲಿ ಅನನ್ಯ ಭಟ್ ಅನ್ನೋ ಮಗಳೇ ನನಗೆ ಇಲ್ಲ, ನನ್ನನ್ನು ಬೆದರಿಸಿ ಒತ್ತಡ ಹಾಕಿ ಹೇಳಿಕೆ ಕೊಡಿಸಿದ್ದಾರೆ. ಮಟ್ಟನನ್ನವರ್ ಜಯಂತ್ ಒತ್ತಡದಿಂದಲೇ ನಾನು ಹೀಗೆ ಹೇಳಿದ್ದು ಅಂದಿದ್ರು. ಯಾವಾಗ ಈ ವಿಡಿಯೋ
ವಿಡಿಯೋ ವೈರಲ್ ಆಯಿತು. ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ಸುಜಾತಾ ಭಟ್ ಹಾಕಿದ್ದ ಬಾಂಬ್ ಹೋರಾಟಗಾರರ ಬುಡಕ್ಕೆ ಬಂದು ಬಿದ್ದಿತ್ತು. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರ್ಲಿಲ್ಲ ನಿಮ್ಗೆ? ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು, ಅದಕ್ಕೆ ಹೇಳಿದ್ದೇನೆ. ಯೂಟ್ಯೂಬ್ಗೆ ನೀಡಿದ್ದ ಸಂದರ್ಶನ ವೈರಲ್ ಆದ ಕೆಲವೇ ಗಂಟೆಗಳಲ್ಲಿ ಇದೇ ಸುಜಾತಾ ಭಟ್ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ನಾನಂತವರದ್ದು ಹೆಸರು ಹೇಳಿ ಅಂತ ಬಲವಂತವಾಗಿ ಮಾಡಿದರು. ಹಾಗಾಗಿ ನಾನು ಈ ರೀತಿ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗಿ ಆಯಿತು. ನನಗೆ ಬುದ್ಧಿ, ನಾನು ಸ್ವಲ್ಪ ಟೆನ್ಷನ್ನಲ್ಲಿದ್ದೆ. ಇದು ಸತ್ಯಕ್ಕೆ ದೂರ. ತಿಮ್ಮರೋಡಿಯವರು ಯಾರು ನನ್ನನ್ನು ಇದು ಮಾಡಿಲ್ಲ. ನಾನು ಅವರ ಮೇಲೆ ನಾನು ಯಾವುದೇ, ಇವರು ಬಲವಂತವಾಗಿ ನನ್ನನ್ನು ಹೇಳಿಸಿದ್ದಾರೆ. ಅವರು ಬಲವಂತವಾಗಿ ನನ್ನನ್ನು ಹೇಳಿಸಿದ್ದಾರೆ. ಆ ಚಾನಲ್ನವರು. ನನಗೆ ಗೊತ್ತಿಲ್ಲ, ಇದೆಲ್ಲ ಒತ್ತಾಯನೇ ಅದು. ಸುಜಾತಾ ಭಟ್ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಿದ್ದಂತೆ ಜೀವ ಬೆದರಿಕೆ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಬೆಂಗಳೂರಿನ ಬನಶಂಕರಿಯಲ್ಲಿರೋ ಸುಜಾತಾ ಭಟ್ ಮನೆಗೆ ಪೊಲೀಸರು ಭದ್ರತೆ ನೀಡಿದ್ದಾರೆ. ಇದೆಲ್ಲದರ ಮಧ್ಯೆ ಇವತ್ತು ಎಸ್ಐಟಿ ವಿಚಾರಣೆಗೆ ಸುಜಾತಾ ಭಟ್ ಹಾಜರಾಗಬೇಕಿತ್ತು. ಆದರೆ ಅನಾರೋಗ್ಯದ ಕಾರಣ ನೀಡಿರೋ ಸುಜಾತಾ ಭಟ್ ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬರೋದಾಗಿ ಪತ್ರ ಬರೆದಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಂಧರಾಗಿದ್ದಾಯಿತು. ಸುಜಾತಾ ಮೇಡಂ ಗಳಿಗೆಗೊಂದು ಹೇಳಿಕೆ ಕೊಟ್ಟಿದ್ದೂ ಆಯಿತು. ಹೀಗಾಗಿಯೇ ಈಗ ಶ್ರೀ ಕ್ಷೇತ್ರದ ಭಕ್ತರು ಶಿವತಾಂಡವ ಶುರು ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಹುನ್ನಾರ ಮಾಡ್ತಿದ್ದಾರೆ ಅಂತ ಧರ್ಮ ಯುದ್ಧದ ರಣಕಹಳೆ ಮೊಳಗಿಸ್ತಿದ್ದಾರೆ. ಧರ್ಮಸ್ಥಳ ಮತ್ತೊಮ್ಮೆ ಎಲ್ರಿಗೂ, ಎಲ್ಲರ ಭಾವನೆಗಳಿಗೂ ಒಳ್ಳೆಯದನ್ನು ಮಾಡಬೇಕು ಮತ್ತು ಇದರಿಂದ ವಿಚಲಿತರಾಗಬಾರ್ದು ಅಂತ ಹೇಳಿ ನಾವು ಬೆಂಬಲ ಸೂಚಿಸಿ ಇವತ್ತು ಧರ್ಮಸ್ಥಳ ಯಾತ್ರೆಯನ್ನ, ಕಾರಣ ಯಾತ್ರೆಯನ್ನ, ಧರ್ಮಯಾತ್ರೆಯನ್ನ ನಾವು ಇವತ್ತು ತೀರ್ಥಹಳ್ಳಿ ಕ್ಷೇತ್ರದಿಂದ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ರಾಜ್ಯದಾದ್ಯಂತ ಹಿಂದೂಗಳು ರಸ್ತೆಗಳಿಲ್ಲಕ್ಕೆ ಕಾರಣ ಸರ್ಕಾರದ ಈ ಒಂದು ನೀತಿ. ಇದೊಂದು ದುಷ್ಟ ನೀತಿ ಕಾಂಗ್ರೆಸ್ಸಿನ ಸರ್ಕಾರದ್ದು. ಇದು ಮಾಡಬಾರ್ದಲ್ಲ. ಒಟ್ನಲ್ಲಿ ರಾಜ್ಯದಲ್ಲಿ ಧರ್ಮಯುದ್ಧ ಜೋರಾಗ್ತಿದ್ದು ಧರ್ಮಸ್ಥಳ ದಂಗಲ್ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.